ಹಾಯ್ ವೀಕ್ಷಕರೇ, ನಾನು ಇವತ್ತು ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಇದು ಬೆಂಗಳೂರಿನಿಂದ 54 ಕಿಲೋಮೀಟರ್ ದೂರದಲ್ಲಿದೆ. ಎದುರುಗಡೆ ಏನು ಬೆಟ್ಟ ಕಾಣ್ತಿದೆಯಲ್ಲ, ಅದೇ ಶಿವಗಂಗೆ ಬೆಟ್ಟ. ಅದು ನೋಡಿ ಆಕಾರದಲ್ಲಿ ಶಿವಲಿಂಗ ಥರನೇ ಕಾಣಿಸುತ್ತೆ. ನಾವು ಒಳಗೆ ಎಂಟ್ರಾಗ್ತಿದ್ದಂಗೆ ಇಲ್ಲಿ ಒಂದು ಗಣೇಶನ ಗುಡಿ ನಮಗೆ ಸಿಗುತ್ತೆ. ಹಾಗೆ ನಾವು ಮುಂದೆ ಮೇಲೆ ಬಂದರೆ ಇಲ್ಲೊಂದು ನಂದಿಯ ವಿಗ್ರಹ ನಾವು ನೋಡಬಹುದು. ಇಲ್ಲಿ ಒಳಗಡೆ ನಮಗೆ ಗವಿ ಗಂಗಾಧರೇಶ್ವರ ಸ್ವಾಮಿಯ ಗುಡಿ ಇದೆ. ಈ ಬೆಟ್ಟದ ಮೇಲೆ ಕೋಟೆಯನ್ನು ಕಟ್ಟಿದ್ದು ಶಿವಪ್ಪ ನಾಯಕ ಮತ್ತು ಕೆಂಪೇಗೌಡರು. ಈಗ ಎಲ್ಲ ಪಾಳು ಬಿದ್ದ ಸ್ಥಿತಿಯಲ್ಲಿದೆ. ಇಲ್ಲಿನ ಕಂಬಗಳಲ್ಲಿ ನಾವು ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪವನ್ನು ನಾವು ನೋಡಬಹುದು. ಈ ಬೆಟ್ಟ ನಮ್ಮ ಟ್ರೆಕ್ಕರ್ಸ್ಗಳಲ್ಲಿ ಬಹಳ ಪಾಪ್ಯುಲರ್ ಇದು. ಯಾಕೆಂದರೆ ಇದು ಬಹಳ ಸಾಹಸಮಯವಾಗಿದೆ. ನಮಗೆ ದಾರಿ ಉದ್ದಕ್ಕೂ ಮೆಟ್ಟಿಲುಗಳು ಮತ್ತು ಬೋಲ್ಡರ್ಸ್ನ ಕಲ್ಲಿನ ದಾರಿ ಇದೆ. ಅಲ್ಲಲ್ಲಿ ನಮಗೆ ರೈಲಿಂಗ್ ಸಪೋರ್ಟ್ ಸಹ ಇದೆ. ಇಲ್ಲಿಂದ ನಾವು ಮಂಜು ಕವಿದ ಬೆಟ್ಟದ ತುದಿಯನ್ನು ನೋಡ್ಬೋದು. ಈ ಬೆಟ್ಟದ ಡಿಸ್ಟೆನ್ಸು ಕೆಳಗಿಂದ ಮೇಲುಗಡೆಗೆ ಒಟ್ಟು 6 ಕಿಲೋಮೀಟರ್ ಇದೆ, ಅಕಾರ್ಡಿಂಗ್ ಟು ವಿಕಿಪೀಡಿಯಾ. ಇದೇ ಪವಿತ್ರವಾದ ಒಳಕಲ್ ತೀರ್ಥ. ಒಳಗೆ ವೀರಭದ್ರ ಸ್ವಾಮಿಯ ಗುಡಿ ಸಹ ಇದೆ. ಇಲ್ಲಿ ಒಂದು ಶಿವ ಪಾರ್ವತಿಯ ಮೂರ್ತಿಯನ್ನು ನಾವು ನೋಡಬಹುದು. ಇಲ್ಲಿಂದ ನಮಗೆ ಟ್ರೆಕ್ಕಿಂಗ್ ಸ್ವಲ್ಪ ಕಠಿಣವಾಗುತ್ತೆ. ಯಾಕಂದರೆ ದಾರಿ ತುಂಬ ಚಿಕ್ಕದಾಗಿದೆ ಮತ್ತು ಭಾಳ ಎತ್ತರಕ್ಕೆ ನಾವು ಹತ್ತಬೇಕು ಇವಾಗ.
ಮೇಲೆ ಬರ್ತಿದ್ದ ಹಾಗೆ ನಾವು ತೇಲುವ ಮೋಡ ಮತ್ತು ಮಂಜುಗಳನ್ನು ನಾವು ನೋಡಬಹುದು. ಚಲಿಸುವ ಮೋಡಗಳ ಸುಂದರ ದೃಶ್ಯವನ್ನು ನೋಡಿ. ಇಲ್ಲಿ ಒಂದು ಸುಂದರ ದೃಶ್ಯ ನೋಡಿ. ನನ್ನ ನೆರಳು ಈ ಚಲಿಸುವ ಮೋಡದ ಮೇಲೆ ಕಾಣ್ತಾ ಇದೆ. ಅದರ ಸುತ್ತಲೂ ಒಂದು ಬೆಳಕಿದೆ. ಇದೇ ನೋಡಿ ಬೆಟ್ಟದ ಮೇಲಿರುವ ನಂದಿ. ಇಲ್ಲಿಗೆ ಹತ್ತಲು ಇರುವ ಮೆಟ್ಲು ಭಾಳ ಚಿಕ್ಕದಾಗಿದೆ. ಬರೀ ನಮ್ಮ ಕಾಲು ಬೆರಳು ಮಾತ್ರ ಇಳಿಸುತ್ತೆ. ಇದೇ ಬೆಟ್ಟದ ಹೈಯೆಸ್ಟ್ ಪಾಯಿಂಟು. ಇದರ ಎತ್ತರ 4488 ಅಡಿ ಇದೆ. ನನಗೆ ಈ ಬೆಟ್ಟ ಹತ್ತಲು 50 ನಿಮಿಷ ಹಿಡಿತು. ಇಲ್ಲಿ ಕೆಲವು ದೇವರ ಗುಡಿಗಳಿವೆ. ಇಲ್ಲೊಂದು ನಮಗೆ ವ್ಯೂ ಪಾಯಿಂಟ್ ಇದೆ. ಇಲ್ಲಿಂದ ನಮಗೆ ಸನ್ರೈಸ್ ಸನ್ಸೆಟ್ ನೋಡಲಿಕ್ಕೆ ಭಾಳ ಚೆನ್ನಾಗಿರುತ್ತೆ. ಇಲ್ಲಿ ಭಾಳಷ್ಟು ಕೋತಿಗಳಿವೆ. ನಿಮ್ಮ ವಸ್ತುಗಳನ್ನು ಜೋಪಾನವಾಗಿ ನೋಡ್ಕೊಳ್ಳಿ. ಆ್ಯಕ್ಚುಲಿ ಒಂದು ಕೋತಿ ನನ್ನ ಬ್ಯಾಗ್ನ ಹೇಳ್ಕೊಂಡು ಹೋಗ್ಬಿಡ್ತು. ಹೇಗೋ ಅದರಿಂದ ವಾಪಸ್ ಕಿತ್ಕೊಂಡಿದ್ದಾಯಿತು. ಈಗ ನಾನು ಶಕುಂತಲಾ ಡ್ರಾಪ್ ಪಾಯಿಂಟಲ್ಲಿದ್ದೀನಿ. ಇತಿಹಾಸದ ಪ್ರಕಾರ ನಾಟ್ಯ ರಾಣಿ ಶಕುಂತಲೆ ಇಲ್ಲಿಂದಾನೇ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅಂತ ಹೇಳುತ್ತೆ. ಟ್ರೆಕ್ಕಿಂಗ್ ಇಷ್ಟಪಡುವವರು ಈ ಜಾಗನ ಒಮ್ಮೆ ಆದರೂ ಭೇಟಿ ಕೊಡಲೇಬೇಕು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.